ಚೆನ್ನಾಗಿ ಬೆಳೆದ ಅಥವಾ ಹಣ್ಣಾದ ಮಾದಲಕಾಯಿಯನ್ನು ತೆಗೆದುಕೊಂಡು ಅದರ ಸಿಪ್ಪೆಯನ್ನು ತೆಗೆದು ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಕತ್ತರಿಸಿಟ್ಕೊಳ್ಬೇಕು. ನೋಡಿ ವೀಕ್ಷಕರೇ, ಇದರ ಮಧ್ಯಭಾಗ ಹೇಗೆ ಕಾಣಿಸುತ್ತೆ ಅಂತ. ಇದರಲ್ಲಿ ಬೀಜಗಳು ಇವೆ, ಹಾಗೆ ಕುಸುಮವೂ ಸಹ ಇದೆ. ನಾವಿದನ್ನು ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಕತ್ತರಿಸಿಟ್ಕೊಂಡಿದ್ದೀವಿ. ಬೀಜವನ್ನು ಬೇರ್ಪಡಿಸಿದ್ದೀವಿ, ಹಾಗೆ ಕುಸುಮವನ್ನು ಸಹ ಬೇರೆ ಮಾಡ್ಕೊಂಡಿದ್ದೀವಿ. ಇದು ಆಮ್ಲವರ್ಗ ದ್ರವ್ಯದ ಅಡಿಯಲ್ಲಿ ಬಂದರೂ ಸಹ ತಿನ್ನೋದಕ್ಕೆ ಸಿಹಿಯಾಗಿಯೇ ಇರುತ್ತೆ. ಆದ್ದರಿಂದ ಇದನ್ನು ಮಧುಕರ್ಕಟಿ, ಮಧುರ ಬೀಜ ಪೂರ ಅಂತ ಹೇಳಿ ಕರೀತಾರೆ. ನಂತರ ಇದನ್ನು ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೀವಿ. ಪಾತ್ರೆಯಲ್ಲಿ ಹಾಗೆಯೇ ನೀರು ಹಾಕಿಯೂ ಸಹ ಇದನ್ನು ಬೇಯಿಸ್ಕೊಳ್ಬೋದು. ನಂತರ ಹೆಚ್ಚುವರಿ ನೀರನ್ನು ಬೇರೆ ತೆಗೆದಿಟ್ಕೊಳ್ಬೇಕಾಗತ್ತೆ. ಈ ನೀರಿನ ಅರ್ಧದಷ್ಟು ನೀರನ್ನು ತೆಗೆದುಕೊಂಡು ಬೆಲ್ಲವನ್ನು ಹಾಕಿ ಪಾಕ ಮಾಡಿಕೊಳ್ಬೇಕಾಗತ್ತೆ. ಹೀಗೆ ಚೆನ್ನಾಗಿ ಬೆಂದಂಥ ಹೋಳುಗಳಿಗೆ ತುಪ್ಪವನ್ನು ಹಾಕಿ ಈ ಹೋಳುಗಳನ್ನು ಹುರಿದಿಟ್ಕೊಳ್ಬೇಕಾಗತ್ತೆ. ಕಬ್ಬಿಣದ ಬಾಣಲೆಯಲ್ಲಿ ತುಪ್ಪವನ್ನು ಹಾಕಿ ಹುರಿಬೇಕು. ತುಪ್ಪದ ಪ್ರಮಾಣ ಎಷ್ಟಿರಬೇಕು ಅಂತಂದರೆ, ಹುರಿಯೋದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟಿದ್ರೆ ಸಾಕಾಗತ್ತೆ. ಒಂದು ವೇಳೆ ನಾವು ಇದನ್ನು ಬಾಣಂತಿಯರಿಗೆ ಕೊಡ್ತಾ ಇದ್ದೇವೆ ಅಂತಂದಾಗ ಸ್ವಲ್ಪ ತುಪ್ಪದ ಪ್ರಮಾಣ ಜಾಸ್ತಿ ಇದ್ದರೂ ಸಹ ನಡೆಯುತ್ತೆ. ಚಿಕ್ಕ ಉರಿಯಲ್ಲಿ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ಹಾಗೆಯೇ ಪಕ್ಕದಲ್ಲಿ ಬೆಲ್ಲದ ಪಾಕವನ್ನು ನಾವು ತಯಾರಿಸಿಟ್ಕೊಳ್ಬೇಕು. ಇದರೊಟ್ಟಿಗೆ ಶುಂಠಿ, ಮರೀಚ ಅಂತಂದರೆ ಕಾಳುಮೆಣಸು, ಹಿಪ್ಪಲಿ, ಲವಂಗ, ಏಲ, ಜಾಯಿಕಾಯಿ, ಜೀರಿಗೆ ಇದನ್ನು ಸಹ 12 ಗ್ರಾಮ್ನಷ್ಟು ಹಾಕಿ ಪುಡಿಯನ್ನು ಮಾಡಿ ಇಟ್ಕೊಂಡಿರಬೇಕಾಗತ್ತೆ ಮೊದಲೇ. ನಂತರ ಬೆಲ್ಲವನ್ನು ಎಷ್ಟು ಹಾಕಬೇಕು ಅಂತಂದರೆ, ಮಾದಲಕಾಯಿ ಹೋಳಿನ 2ರಷ್ಟು ನಾವು ಬೆಲ್ಲವನ್ನು ಹಾಕಿ ಪಾಕವನ್ನು ಮಾಡಿಕೊಳ್ಬೇಕಾಗತ್ತೆ. ಒಂದು ಕಡೆ ಪಾಕ 2 ಎಳೆ ಪಾಕ ಬಂದ ನಂತರ ಹಾಗೆ ತುಪ್ಪದಲ್ಲಿ ಹುರಿದುಕೊಂಡಂತಹ ಈ ಮಾದಲಕಾಯಿ ಹೋಳುಗಳನ್ನು ಎರಡನ್ನೂ ಸಹ ಹಾಕಿ ಚೆನ್ನಾಗಿ ನಾವು ಕುದಿಸಬೇಕು. ನಂತರ ಏಲ, ಜಾಯಿಕಾಯಿ, ಪತ್ರೆ, ಹಿಪ್ಪಲಿ ಇವುಗಳನ್ನೆಲ್ಲ ನಾವು ಏನು ಪುಡಿಯನ್ನು ಮಾಡಿಕೊಂಡಿದ್ದೇವೆ ಅದನ್ನು ಹಾಕಿ ಚೆನ್ನಾಗಿ ತಿರುವಾಡಬೇಕು. ಹಾಗೂ ಸ್ವಲ್ಪ ತುಪ್ಪವನ್ನು ಹಾಕಿ ಚೆನ್ನಾಗಿ ತಿರುವಾಡಿ ಗ್ಯಾಸ್ ಆಫ್ ಮಾಡಬೇಕು ತಕ್ಷಣವೇ. ಕೆಲವೊಬ್ಬರು ಈ ಪ್ರಕ್ಷೇಪಕ ದ್ರವ್ಯಗಳನ್ನು ಗ್ಯಾಸ್ ಆಫ್ ಮಾಡಿ ಹಾಕ್ತಾರೆ. ಸುಪಕ್ವೇ ತಂತುಮತ್ವಂ ಸ್ಯಾತ್ ಅವಲೇಹೋ ಅಪ್ಸುಮಜ್ಜತಿ ಗಂಧವರ್ಣ ರಸೋದ್ಭವ ಅಂತ ಈ ಎಲ್ಲ ಅವಲೇಹದ ಲಕ್ಷಣಗಳು ಬಂದಿದೆ. ಇದು ತಿನ್ನೋದಕ್ಕೂ ಸಹ ತುಂಬ ರುಚಿಕರವಾಗಿದ್ದು ತುಷ್ಟಿಪುಷ್ಟಿದಾಯಕವೂ ಹೌದು. ಗಾಜಿನ ಭರಣಿಯಲ್ಲಿ ಇದನ್ನು ಹಾಕಿ ಶೇಖರಿಸಿಟ್ಕೊಳ್ಬೇಕು. ನೋಡಿದ್ರಲ್ಲ ವೀಕ್ಷಕರೇ ಲೇಹ್ಯದ ತಯಾರಿಯನ್ನು. ಈ ಮಾದಲಕಾಯಿ ಲೇಹ್ಯವನ್ನು ಸ್ವಸ್ಥ ವ್ಯಕ್ತಿಗಳು ಸಹ ನಿತ್ಯವೂ ಸೇವಿಸಬಹುದು. ಬೆಳಗ್ಗೆ ಅಥವಾ ಸಾಯಂಕಾಲ ಖಾಲಿ ಹೊಟ್ಟೆಯಲ್ಲಿ 6-8 ಗ್ರಾಮ್ನಷ್ಟು ಹಾಲಿನೊಟ್ಟಿಗೆ ಅಥವಾ ನೀರಿನೊಟ್ಟಿಗೆ ಇದನ್ನು ಸೇವಿಸಬಹುದು. ರಕ್ತಪಿತ್ತ, ರಕ್ತಹೀನತೆ, ಹಿಕ್ಕ, ಅರುಚಿ, ತೃಷ್ಣ ಇವುಗಳಲ್ಲಿಯೂ ಸಹ ಇದನ್ನು ಸೇವಿಸಬಹುದು. ಡಯಾಬಿಟಿಕ್ ಪೇಷಂಟ್ಸ್ಗಳು ಮಾತ್ರ ಇದನ್ನು ಸೇವಿಸಲೇಬಾರ್ದು. ನಮ್ಮಲ್ಲಿ ಲಿಮಿಟೆಡ್ ಪೀಸ್ಗಳು ಈಗ ಲಭ್ಯವಿದೆ. ಯಾರಿಗಾದರೂ ಬೇಕಾದಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಾಂಟ್ಯಾಕ್ಟ್ ನಂಬರನ್ನು ನೀಡಲಾಗಿದೆ. ತಮಗೆ ಬೇಕಾದಲ್ಲಿ ಸಂಪರ್ಕಿಸಿ. ಧನ್ಯವಾದಗಳು.